guys, welcome back to my YouTube channel Yashu Vlogs. So ಇವತ್ತು ಕಾಲೇಜಲ್ಲಿ ಫೆಸ್ಟ್ ಇದೆ, GC ಸುರಾನ ಟ್ಯಾಲೆಂಟ್ ಅಂತ. ಅದು 9 ಈವೆಂಟ್ಸ್ ಇರುತ್ತೆ. ಎಲ್ಲ ಇವೆಂಟಿಗೂ ಸ್ವಲ್ಪ ಸ್ಟೂಡೆಂಟ್ಸು ಮ್ಯಾನೇಜ್ ಮಾಡಿ ಇವೆಂಟನ್ನು ರೆಡಿ ಮಾಡಿರ್ತಾರೆ. ಹಾಗೆ ನಮ್ಮದು ಗ್ಲೋರಿ ಅಂಟು. ಸೊ ಇವತ್ತು ಹೆಂಗಿರುತ್ತೆ, ಇಂಟರ್ ಕಾಲೇಜ್ ಫೆಸ್ಟ್ ಗೈಸ್. ಇದು ಬೇರೆ ಕಾಲೇಜ್ UG ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಸೊ ಇವತ್ತು ಹೆಂಗಾಗತ್ತೆ, ನಾವು ಹೆಂಗೆಲ್ಲ ಪ್ರಿಪೇರ್ ಮಾಡಿದ್ದೀವಿ, ಹೆಂಗೆ ನಡೆಯುತ್ತೆ ಓಲ್ ಪ್ರೋಗ್ರಾಮ್ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಪ್ಸ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಹೀಗೆ ನೋಡ್ತಾ ಇರಿ, ಏನೇನೆಲ್ಲ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ. ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ಇವಾಗ ಆಲ್ರೆಡಿ 7 o'clock ಟೈಮು. ನಾನು ಇಷ್ಟೊಂದು ಹೋಗ್ಬೇಕಿತ್ತು ಅಲ್ಲಿಗೆ, ಇನ್ನೂ ಹೊರಟಿಲ್ಲ. ಹೋಗಿ ಇನ್ನೂ ಐಡ್ ಮಾಡಿಲ್ಲ ಗೈಸ್. ಟ್ರೆಷರ್ ಅಂಟ್ ನಮ್ಮದು ಇನ್ನೂ ಐಡ್ ಮಾಡಿಲ್ಲ ನಾವು ಟ್ರೆಷರ್ಸ್ನ. ಅದೊಂದಿದೆ, ತುಂಬ ಕೆಲಸ ಇದೆ. ಹೋಗಿ ಕಾಲೇಜ್ಗೆ ಹೋಗಿ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಎಲ್ಲ ಐಡ್ ಮಾಡಿ ಫ್ರೀ ಸಿಕ್ಕಿದಾಗ ಐ ವ್ಲಾಗ್. ಓಕೆ, ಅವಾರ್ಡ್ಸ್ನ ಕೊಡ್ತೀವಿ. ಸೊ ಅದರಲ್ಲಿ 9 ಇವೆಂಟ್ಸ್ ಇದೆ. ನಾವು ಮ್ಯಾನೇಜ್ ಮಾಡ್ತಾ ಇರೋ ಇವೆಂಟ್ ಬಂದ್ಬಿಟ್ಟು ಗ್ಲೋರಿ ಅಂಟು. ಗ್ಲೋರಿ ಅಂಟಿಗೆ ಎಲ್ಲ ಐಡ್ ಮಾಡಬೇಕಲ್ವಾ, ಇಂಟ್ಸ್ ಎಲ್ಲ. ಸೊ ಅದೆಲ್ಲ ಇನ್ನೂ ಏನೂ ಆಗಿಲ್ಲ, ಅದಕ್ಕೆ ನಾನು ಬೇಗ ಹೋಗ್ತಾ ಇದ್ದೀನಿ ಐಡ್ ಮಾಡಬೇಕು ಅಂತ ಅಂದ್ಬಿಟ್ಟು. ತುಂಬ ಶೆಕೆ ಆಗ್ತಾ ಇದೆ. ನನ್ನ ತಲೆ ಕೂಡ ಬಾಚ್ಕೊಂಡಿಲ್ಲ, ಹೆಂಗಂದ್ರೆ ಹಂಗೆ ಹೋಗ್ತಾ ಇದ್ದೀನಿ. ಆದರೆ ಸಾಧ್ಯ ಆದರೆ ಕಾಲೇಜ್ಗೆ ಹೋಗಿ ಸಿಗ್ತೀನಿ ಕಷ್ಟ. ರಿಯಲ್ ಇಂಟು ತುಂಬ ಟಫ್ ಜಾಗದಲ್ಲಿ ಇಟ್ಟಿದ್ದೀವಿ. ಫೇಕ್ ಇಂಟ್ಸ್ ಎಲ್ಲ ನೋಡಿ, ಬ್ಲೂ, ರೆಡ್ಡು ಎಲ್ಲ ಹಿಂಗೆ ಕಾಣೋ ಥರ ಇಟ್ಬಿಟ್ಟಿದ್ದೀವಿ. ಏನಕ್ಕೆ? ಇದು ನಮ್ಮ ರೂಮ್ ಗ್ಲೋರಿ ಅಂಟ್. ಯಶಸ್ ಅನ್ವೇಷನ್ ಅಂತ. ನನ್ನ ಹೆಸರೇನು? ಇದೆಲ್ಲ ಏನು ಗೆಲ್ತಾರೆ ಅಲ್ವಾ, ಅವರಿಗೆ ಕೊಡೋಕ್ಕೆ ಅಂತ ತರಿಸಿದ ಟ್ರೋಫಿಗಳು. ಆ್ಯಂಡ್ ನಾವು ಗ್ಲೋರಿ ಅಂಟಿಗೆ ಇದನ್ನು ಲಾಸ್ಟಿಗೆ ಗ್ಲೋರಿಯಾಗಿ ಇಟ್ಟಿದ್ವಿ. ಇದನ್ನು ನಾನು ಮುಂಚೆ ತೊಗೊಂಡು ಇಟ್ಕೊಂಡಿದ್ದೆ ವಿಡಿಯೋ, ಅದನ್ನು ಹಾಗೆ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಯಾವತ್ತೂ ಆಗದೆ ಇರೋ ಶೆಕೆ ಇವತ್ತೇ ಆಗ್ತಿದೆ ಗೈಸ್. ನಾನು ಬೇರೆ MC ಅವರು, ಪಾಪ ಅಂದರೆ ಫಸ್ಟ್ ಇಯರ್ MC ಅವ್ರನ್ನ ನೀವು ಪಾರ್ಟಿಸಿಪೆಂಟಾ ಅಥವಾ PU ಕಾಲೇಜ್ ಅವರ ಅಂತ ಕೇಳ್ಬಿಟ್ವಿ. ನೋಡೋಕೆ ಚಿಕ್ಕವ್ರ ಥರ ಇದ್ರು. ಅದಕ್ಕೆ ನಾನು ಇವತ್ತು ತಲೆ ಬಾಚ್ಕೊಬೇಕು. ಮನೇಲಿ ತಲೆ ಕೂಡ ಬಾಚ್ಕೊಂಡು ಬಂದಿರಲಿಲ್ಲ. ಫುಲ್ಲು ಐಡ್ ಮಾಡಿದೆಲ್ಲ ಆಯಿತು ಗೈಸ್. ಎಲ್ಲ ಕೆಲಸ ಮುಗಿದಿದೆ. ಈಗ ಅವ್ರು ಬಂದ ಮೇಲೆ ಕೀ ಮಾಡಿಸೋದೊಂದೇ ಬಾಕಿ. ದಿನದಿಂದ ಇವತ್ತು ಹೆವಿ ಶೆಕೆ ಆಗ್ತಾ ಇದೆ. ಏನಂತ ಗೊತ್ತಾಗ್ತಾ ಇಲ್ಲ. ಹೆಂಗೆ ಸ್ವೆಟ್ ಆಗ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇದ್ದೀನಿ. ನಂಗೆ ಇಷ್ಟೆಲ್ಲ ಸ್ವೆಟ್ಟೇ ಆಗಲ್ಲ ಹೇಳ್ಬೇಕಂದ್ರೆ. ಅದೇನು ಇವತ್ತೇ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಂಗೆ ಅನಿಸ್ತಾ ಇರೋ ಪ್ರಕಾರ ಇವೆಂಟಲ್ಲಿ ನಾನು ಜಾಸ್ತಿ ಏನು ವಿಡಿಯೋಸ್ ಮಾಡೋದಕ್ಕಾಗಲ್ಲ. ನಮ್ಮ ಕ್ಲಾಸ್ ರೂಮ್ ತೋರಿಸ್ದೆ ಹೆಂಗೆ ಡೆಕೋರೇಟ್ ಮಾಡಿದ್ದೀವಿ ಅಂತ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊತೀನಿ. ಆಮೇಲೆ ಗೇಮ್ಸ್ದೆಲ್ಲ ಒಂದು ಚೂರು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಆಮೇಲೆ ನಾನು ವಾಯ್ಸ್ ಕೊಟ್ಕೊತೀನಿ. ಬಿಕಾಸ್ ತುಂಬ ಕೆಲಸ ಇದೆ ಗೈಸ್, ಆಗ್ತಾ ಇಲ್ಲ. ರಿಜಿಸ್ಟ್ರೇಷನ್ಗೆ ಅಂತ ಬರ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಕಾಲೇಜನ್ನು ಹಿಂಗೆ ಡೆಕೋರೇಟ್ ಮಾಡಿದ್ದಾರೆ. ನಮ್ಮ ಕ್ಲಾಸ್ ರೂಮ್ ತೋರಿಸ್ಬಿಡ್ತೀನಿ ಗಿರಿ. ಗ್ಲೋರಿ ಅಂಟ್. ಒಂದು ಅರ್ಥ ಆಯಿತು ನನಗೆ. ನಮ್ಮದೇ ಇವೆಂಟ್ ಇದ್ದಾಗ ನಾವೇನು ನೀಟಾಗಿ ರೆಡಿ ಆಗೋಕ್ಕಾಗಲ್ಲ. ನಮ್ಮ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ ಗೈಸ್. ಇವಾಗ ಇನ್ನೂ ಇನಾಗ್ರೇಷನ್ ಆಗಿಲ್ಲ. ಇನಾಗ್ರೇಷನ್ಗೆ ನಂಗೆ ನಗು ಬರ್ತಾ ಇದೆ ಗೈಸ್. ಇವರೆಲ್ಲ ನೋಡ್ತಾರೆ ಇಲ್ಲಿ, ಅದಕ್ಕೆ. ಇನಾಗ್ರೇಷನಿಗೆ ಆಡಿಟೋರಿಯಮ್ಗೆ ಹೋಗಿ ಇನಾಗ್ರೇಷನ್ ಮುಗಿಸ್ಕೊಂಡು ಬರ್ತೀವಿ ವಾಪಸ್. ನಮ್ಮ ಟೀಮ್ ಅವ್ರು ಇವರೆಲ್ಲ. ನಿಶ್ಚಿತಾ, ರಕ್ಷಿತಾ, ಸೌಜನ್ಯ. ಇವಾಗ ಟಿಫನ್ ಮಾಡಬೇಕು. ಏನೂ ತಿಂದಿಲ್ಲ ಬೆಳಗ್ಗೆಯಿಂದ. ನಮ್ಮ ಕ್ಯಾಂಟೀನ್ ಅಂಕಲ್ ಇಲ್ಲಿ ಆಯ್ ಮಾಡಿ. ಆಯ್
ಟಿಫನ್ ನೋಡಿ ಫ್ರೆಂಡ್ಸ್, ಇವಾಗ ಮಾತಾಡಲ್ಲ ಏನೋ ಹೇಳ್ತಾ ಇದ್ದೆ. ನೀನು ವ್ಲಾಗ್ ಮಾಡ್ತಾ ಇದ್ಯಾ? ಇವಾಗ ಟಿಫನ್ ಮಾಡ್ತಾ ಇದೀನಿ. ಟಿಫನ್ ಮುಗಿಸ್ಕೊಂಡು ಬಂದ್ವಿ, ಅಷ್ಟರಲ್ಲಾಗಲೇ ಇನಾಗ್ರೇಷನ್ ಸ್ಟಾರ್ಟ್ ಆಗಿತ್ತು. ನಾವು ಹಂಗೆ ಜಾಯ್ನ್ ಆದ್ವಿ. We take this privilege to be your host for the day. The most awaited occasion is finally here. On behalf of Surana College, we wholeheartedly welcome you all to GC Surana Talent Hunt 2.0 2024. ಇವಾಗ ಇನಾಗ್ರೇಷನ್ ಎಲ್ಲ ಮುಗೀತು. ಇನಾಗ್ರೇಷನ್ ಮುಗಿಸಿದ್ಮೇಲೆ ಫ್ಲಾಶ್ ಮಾಬ್ ಇರುತ್ತೆ. ಫ್ಲಾಶ್ ಮಾಬ್ ಅಂತಾನೆ ಇವೆಂಟಿಗೆ ಬರ್ತಾರೆ. ನಮ್ಮ ಅಂದರೆ ಅವ್ರಿಗೆ ಅಲಾಟ್ ಆಗಿರೋ ಕ್ಲಾಸ್ ರೂಮ್ಸ್ಗೆ ಬರ್ತಾರೆ. ಯಾವ್ಯಾವ ಇವೆಂಟಿಗೆ ಅವ್ರು ರಿಜಿಸ್ಟರ್ ಆಗಿರ್ತಾರೆ ಆ ಕ್ಲಾಸ್ ರೂಮ್ಸ್ಗೆ. ನಮ್ಮದು ಇವೆಂಟ್ ಸ್ಟಾರ್ಟ್ ಆದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ತದೆ. It is nothing, I'm just checking the camera. ಗ್ಲೋರಿ ಅಂಡ್ ಸ್ಟಾರ್ಟ್ ಆಯಿತು, ಎಲ್ಲ ರೌಂಡ್ಸ್ ಮುಗೀತು. ನಾನು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ, ಅದಕ್ಕೆ ನಾನು ಏನೂ ವಿಡಿಯೋ ಮಾಡಿಲ್ಲ. ಸೊ ಸಾರಿ. ಆ್ಯಂಡ್ ಇವಾಗ ಅಂಟಿಂಗ್ ಸ್ಟಾರ್ಟ್ ಆಗಿದೆ. ಎಲ್ಲ ಅಲ್ಲಲ್ಲೇ ಇರುತ್ತೆ ಗೈಸ್. ಅವ್ರು ಅಲ್ಲಿ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಎಷ್ಟು ಮಜಾ ಇದೆ ಗೊತ್ತಾ ನೋಡೋಕ್ಕೆ. ಬಟ್ ನಿಮಗೆ ತೋರ್ಸೋಕ್ಕೆ ಅದು ಅರ್ಥ ಆಗಲ್ಲ ನಿಮಗೆ ನಾನು ತೋರಿಸಿದ್ರು ಹೆಂಗೆ ಅನ್ನೋದು. ಅದಕ್ಕೆ ನಾನು ತೋರಿಸ್ತಾ ಇಲ್ಲ. ನಾನು ಮೊದಲು ಅಂದ್ಕೊಂಡಿದ್ದೆ ಇನಾಗ್ರೇಷನ್ ಆದಮೇಲೆ ಫ್ಲ್ಯಾಶ್ ಮಾಬ್ ಇರುತ್ತೆ, ಆಮೇಲೆ ಇವೆಂಟ್ಸ್ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಆದರೆ ಅದು ಹಂಗಾಗಲಿಲ್ಲ. ಇನಾಗ್ರೇಷನ್ ಆಗಿದ ತಕ್ಷಣ ಇವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಅದ್ರ ಮಧ್ಯದಲ್ಲೇ ಫ್ಲ್ಯಾಶ್ ಮಾಬ್ ಇತ್ತು. ಸೊ ಅದು ಹಂಗಿತ್ತು. ನಾನು ಹಿಂಗೆ ಅಂದ್ಕೊಂಡಿದ್ದೆ. ಪೂರ್ತಿ ವಿಡಿಯೋ ಹಾಕೋಕ್ಕಾಗಲ್ಲ, ಬಿಕಾಸ್ ಸಾಂಗ್ಸ್ದು ಕಾಪಿರೈಟ್ಸ್ ಬರುತ್ತೆ. ಅದಕ್ಕೆ ನಾನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಟ್ಸ್ನ ಹಾಕಿದ್ದೀನಿ ಅಷ್ಟೇ. ಸಖತ್ತಾಗಿತ್ತು ಫ್ಲ್ಯಾಶ್ ಮಾಬು. ನಾನು ನಿಜವಾಗ್ಲೂ ನಮ್ಮ ಕಾಲೇಜಿಗೆ ಸೇರ್ಕೊಂಡಾಗಿಂದ, ಅಂದರೆ ನಾನು ಲಾಸ್ಟ್ 3 ಇಯರ್ಸಿಂದನೂ ಇದ್ದೀನಿ ಅಲ್ವಾ, ಡಿಗ್ರಿ ಮಾಡಬೇಕಾದ್ರೆ ಇಂದನೂ ಇದ್ದೀನಿ. ಆವಾಗ್ಲಿಂದನೂ 3 ವರ್ಷ, ಇವಾಗ 6 ತಿಂಗಳು, 3 ಇಯರ್ಸ್ 6 ಮಂತ್ಸಿಂದನೂ ಕೂಡ ಇಷ್ಟು ಜನ ಕ್ಯಾಂಪಸ್ಸಲ್ಲಿ ನಾನು ನೋಡೇ ಇರಲಿಲ್ಲ. ಅಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದ್ರು. ಅದೇನೋ ಒಂಥರ ಕ್ರೇಜ್ ಇತ್ತು ಅಲ್ಲಿ. ನಮ್ಮ ಕಾಲೇಜ್ ಇಷ್ಟು ಫಿಲ್ ಆಗಿರೋದಿದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ಬೆಳಗ್ಗೆಯಿಂದ ತೋರಿಸ್ಬೇಕಂತ ಇದ್ದೆ. ಈ ಪೇಂಟಿಂಗ್ ನಂಗೆ ಹೆವಿ ಇಷ್ಟ ಆಯಿತು. ನಮ್ಮ ಕಾಲೇಜವರೇ ಯಾರೋ ಮಾಡಿರೋದು. ಆ್ಯಂಡ್ ಈ ಬೋರ್ಡ್ ಕೂಡ ಚೆನ್ನಾಗಿದೆ. ಫೈನಲಿ ಗ್ಲೋರಿ ಅಂಡ್ ಎಂಡಿಗೆ ಬಂದೇ ಬಿಡ್ತು. ನನಗಂತೂ ನಾನು ಅಂದ್ಕೊಂಡಂಗೆ ವಿಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ಆದರೂ ಎಲ್ಲೋ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ. ದಿಸ್ ಇಸ್ ದ ಫೈನಲ್ ಗ್ಲೋರಿ ದೇ ಗೆಟ್. ಅದರೊಳಗೆ ನೋಡಿ
ಟ್ರೆಷರ್ ಎಂಡ್ಸ್ ಎಲ್ಲ ಆ್ಯಕ್ಚುಲಿ ಅಂದ್ಕೊಂಡಿದ್ದ ಟೈಮಿಗೆ ಮುಗಿಯಲ್ಲ. ಆಬ್ವಿಯಸ್ಲಿ ನಮ್ಮದು ತುಂಬ ಜಾಸ್ತಿ ಟೈಮ್ ಆಯಿತು. ನಮ್ಮದು ಗ್ಲೋರಿ ಅಂಟೆಲ್ಲ ಮುಗಿಯೋ ಅಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಕಲ್ಚರಲ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ನಾನು ಹಾಗೆ ಬಂದು ಜಾಯ್ನ್ ಆದೆ. ವಿತ್ ಸಾಂಗ್ಸ್ ಎಲ್ಲ ಹಾಕ್ಬೋದು ಗೈಸ್, ಬಿಕಾಸ್ ಅದು ಕಾಪಿರೈಟಿಂದ ಎಲ್ಲ ಕಟ್ ಆಗಿಬಿಡುತ್ತೆ. ಮತ್ತು ಆಮೇಲೆ ಕಾಪಿರೈಟ್ಸ್ ಅಂತ ತೋರಿಸಿ ಅಷ್ಟು ಕ್ಲಿಪ್ಪಿಂಗ್ಸ್ನ ಅದೇ ಕಟ್ ಮಾಡಿಬಿಡುತ್ತೆ, ಯೂಟ್ಯೂಬ್ ಅವರೇ ಕಟ್ ಮಾಡಿಬಿಡ್ತಾರೆ. ಅದಕ್ಕೇ ನಾನು ವಿತ್ ಸಾಂಗ್ ಹಾಕಿಲ್ಲ. ತುಂಬ ಎಲ್ಲೋ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ. ಇದರಲ್ಲೂ ಎಷ್ಟು ಕಟ್ ಆಗುತ್ತೋ ಗೊತ್ತಿಲ್ಲ ನನಗೆ. ಇದು ನಮ್ಮ ಸುರಾನ ಈವ್ನಿಂಗ್ ಕಾಲೇಜ್ ನಮ್ಮ ಜೂನಿಯರ್ಸ್ ಮಾಡಿದ್ದು. ಅವರು ಚೆನ್ನಾಗೇ ಮಾಡಿದರು ಆಲ್ಮೋಸ್ಟ್. ಬಟ್ ಆದರೆ ಅವ್ರಿಗೆ ಕಾಂಪಿಟೇಟರ್ಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ಅದಲ್ಲದೆ ಅವ್ರು ಏನು ಮಾಡಿದ್ರು ಅಂದರೆ ತುಂಬ ಸೋಲೋ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು. ಅಂದರೆ ಇವಾಗ ಇವರಿಬ್ಬರು ಬರ್ತಾರೆ, ಇವ್ರು ಆದಮೇಲೆ ಮತ್ತೆ ಒಬ್ರು ಯಾರೋ ಸೋಲೋ ಬಂದು ಮಾಡ್ತಾರೆ, ಆಮೇಲೆ ಮತ್ತೆ ಇನ್ನೊಬ್ರು ಸೋಲೋ ಬಂದು ಮಾಡ್ತಾರೆ, ಹಂಗೆ ಮಾಡ್ತಾಯಿದ್ರು. ಅದ್ರ ಬದಲಿಗೆ ಎಲ್ಲರೂ ಒಟ್ಟಿಗೆ ಸೇರಿ ಗ್ರೂಪ್ ಡ್ಯಾನ್ಸ್ ಅಂತ ನಾವು ಅದು ಇವೆಂಟ್ ನೇಮ್ ಇಟ್ಟಿದ್ದು. ಬಟ್ ಆದರೆ ಅವ್ರು ಗ್ರೂಪ್ ಡ್ಯಾನ್ಸ್ ಆಗಿ ಮಾಡಲಿಲ್ಲ. ಎಲ್ಲ ಕಡೆ ಸೋಲೋ ಮಾಡ್ಕೊಂಡು ಹೋದ್ರು. ಸೊ ಅದಕ್ಕೆ ಅವರು ಇಲ್ಲಿ ದೇ ಲಾಸ್ಟ್. ಗ್ರೂಪ್ ಡ್ಯಾನ್ಸ್ ಮುಗಿದ ಮೇಲೆ ಇದ್ದಿದ್ದು ಫ್ಯಾಷನ್ ಇವೆಂಟು. ಇಲ್ಲಿ ಫ್ಯಾಷನ್ ಶೋಸ್ ಇತ್ತು. ತುಂಬ ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡಿದ್ರು ಆ್ಯಕ್ಚುಲಿ. AC ಡಿಗ್ರಿ ಕಾಲೇಜ್, MES ಕಾಲೇಜು ಆ್ಯಂಡ್ RC ಕಾಲೇಜ್, KLE ಕಾಲೇಜ್, ತುಂಬ ಕಾಲೇಜಸ್ ಬಂದಿತ್ತು. ತುಂಬ ಚೆನ್ನಾಗಿ ಹೋಯಿತು ಇವೆಂಟು. ತುಂಬ ಒಳ್ಳೆ ಸಕ್ಸಸ್ ಸಿಕ್ತು. ತುಂಬ ಎಲ್ಲ ಲೆಕ್ಚರರ್ಸ್ಗೆ ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟಿಗಾಗಿರ್ಬೋದು, ಸ್ಟೂಡೆಂಟ್ಸ್ಗಾಗಿರ್ಬೋದು, ಅವ್ರು ಹಾಕಿರೋ ಎಲ್ಲ ಎಫರ್ಟ್ಸಿಗೂ ಒಳ್ಳೆ ರಿಸಲ್ಟ್ ಸಿಕ್ತು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಲ್ಲರಿಗೂ ಕೂಡ. ಅಷ್ಟು ಚೆಂದ ಹೋಯಿತು ಇವೆಂಟು. ಫಸ್ಟ್ ಥೀಮ್ ಬಂದ್ಬಿಟ್ಟು ವೆಸ್ಟರ್ನ್ ವರ್ಸಸ್ ಟ್ರೆಡಿಷ್ನಲ್ ಹಾಕೊಂಡಿದ್ರು. ಇವ್ರು ಬಂದು ಡಿಫ್ರೆಂಟ್ ಸ್ಟೇಟ್ಸ್ದು ಔಟ್ಫಿಟ್, ಅವ್ರ ಕಪಲ್ ಔಟ್ಫಿಟ್ಸ್ ಹೆಂಗಿರುತ್ತೆ ಡಿಫ್ರೆಂಟ್ ಸ್ಟೇಟ್ಸ್ದು ಆ ಥರ ಹಾಕೊಂಡಿದ್ರು. ಅಥವಾ ಡಿಫ್ರೆಂಟ್ ರೀಜನ್ಸಲ್ಲಿ ಆ ಥರ ಸ್ಟೈಲ್ ಮಾಡಿದ್ರು. ನನಗೂ ಇವ್ರದ್ದು ಇಷ್ಟ ಆಯಿತು. ಆ್ಯಂಡ್ ದೇ ಆರ್ ದ ವಿನ್ನರ್ಸ್. ಆ್ಯಂಡ್ ವೆಸ್ಟರ್ನ್ ಆ್ಯಂಡ್ ಟ್ರೆಡಿಷ್ನಲ್ ಥೀಮ್ ಹಾಕಿದವರಿಗೆ ರನ್ನರ್ಸ್ ಸಿಕ್ತು. ಕಲ್ಚರಲ್ ಇವೆಂಟ್ಸಲ್ಲಿ ಇದ್ದಿದ್ದು ಸಿಂಗಿಂಗು, ಗ್ರೂಪ್ ಡ್ಯಾನ್ಸು ಮತ್ತು ಫ್ಯಾಷನ್ ಇವೆಂಟು. ಗ್ರೂಪ್ ಸಿಂಗಿಂಗ್ ಅಷ್ಟರಲ್ಲಿ ನಾನು ಬರೋಕ್ಕಾಗಿರಲಿಲ್ಲ. ಸೊ ಗ್ರೂಪ್ ಸಿಂಗಿಂಗ್ ನಾನು ನೋಡೂ ಇರಲಿಲ್ಲ. ಡ್ಯಾನ್ಸು ಮತ್ತು ಇವೆಂಟ್ಸು ಫ್ಯಾಷನ್ ಇವೆಂಟ್ ನಾನು ನೋಡಿದೆ. ಆ್ಯಂಡ್ ಇದೆಲ್ಲ ಮುಗಿದ ಮೇಲೆ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ಸ್ ಆಯಿತು. ಅದಾದಮೇಲೆ ಸುಮ್ಮನೆ ಎಲ್ಲ DJ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆಮೇಲೆ ಎಲ್ಲರೂ ಗ್ರೂಪ್ ಫೋಟೋ ಒಂದು ತೊಗೊಂಡು ನಾವು MBA ಫಸ್ಟ್ ಇಯರ್ಸು. ಅದಾದಮೇಲೆ ನಮ್ಮ ಲೈಬ್ರರಿ ಸರ್ ಗುರುರಾಜ್ ಸರ್ ಅವ್ರದ್ದು ಬರ್ಡೇ ಇತ್ತು. ಅವ್ರ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ಮತ್ತೆ ಮನೆಗೆ ಹೋದ್ವಿ. ಹ್ಯಾಪಿ ಬರ್ಡೇ ಸರ್. Happy 25 sir. ಈ ಕಡೆ ನಿಧಾನಕ್ಕಪ್ಪ, ನಿಧಾನಕ್ಕೆ. ಈ ಕಡೆ ನೋಡೇ ಇಲ್ಲ. ಈ ಕಡೆ
ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. I just reached home, guys. It's already 7. So I'm ending this vlog. I don't want to talk much. I'm a little upset. I don't know why. It was huge to me. So I'm just ending this vlog here. Bye bye. Video all guys in another vlog. Sigta iruva tar.